ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನೀವು ಎಲ್ಲರೂ ಯಾವುದಾದ್ರೂ ಒಂದು ಟೈಮಲ್ಲಿ ಲೈಫಲ್ಲಿ ಸಾಲ ಮಾಡಿರ್ತೀವಿ. ಅದು ಗಾಡಿ ತಗೊಳಕ್ಕಿರ್ಬೋದು, ಮೊಬೈಲ್ ತಗೊಳಕ್ಕಿರ್ಬೋದು, ಮನೆ ತಗೊಳಕ್ಕಾಗಿರ್ಬೋದು, ಅಥವಾ ಮದುವೆ ಆಗೋಕ್ಕೆ ಇರ್ಬೋದು. ಆದರೆ ಒಂದೇ ಒಂದು EMI ಲೇಟ್ ಆಗಿರ್ಬೋದು ಅಥವಾ ಕಡದೇ ಇರ್ಬೋದು. ಅಂಥ ಟೈಮಲ್ಲಿ ಈ ರಿಕವರಿ ಏಜೆಂಟ್ಸ್ ಕಾಟ ಶುರು ಆಗುತ್ತೆ ನೋಡಿ. ಟೈಮಲ್ಲಿ ಕಾಲ್ ಮಾಡಿ, ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಬೈತಾರೆ. ಸಂಸ್ಕೃತ ಬಾಬಾ ನಿಮಗೆ ಪೊಲೀಸ್ನವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಿಮಗೆ ಜೈಲ್ ಪಾಲಾಗೋದು ನೀವು ಗ್ಯಾರಂಟಿ. ಲಾಯರ್ ನೋಟಿಸನ್ನು ನಿಮ್ಮ ವಾಟ್ಸಪ್ ಕಳಿಸಿದ್ದೀವಿ, ಓಪನ್ ಮಾಡಿ ನೋಡ್ರಿ ರೀ ಅಂತೆಲ್ಲ ಥ್ರೆಟನ್ ಮಾಡ್ತಾರೆ. ಇದೇ ಥರ ಥ್ರೆಟ್ಸಿಗೆಲ್ಲ ಎದುರ್ಕೊಂಡು ಪಾಪ 2021-22ರಲ್ಲಿ 60 ಜನ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಅದರಲ್ಲಿ ಶ್ರಾವಣ್ ಯಾದವ್ 23 ವರ್ಷದವರು, ಕೆ ಮೌನಿಕಾ 28 ವರ್ಷದವರು, ಸುನಿಲ್ 29 ವರ್ಷದವರು, ಸಂತೋಷ್ ಕುಮಾರ್ 36 ವರ್ಷದವರು, ಚಂದ್ರಮೋಹನ್ 26 ವರ್ಷದವರು. ಇವರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಲ್ಲಗಣ್ರಿ, ಈಗ ಸಾಲ ಏನೋ ವಾಪಸ್ ತೀರಿಸ್ತಾರೆ, ಆದರೆ ಪ್ರಾಣ ವಾಪಸ್ ಕೊಡೋಕ್ಕೆ ಸಾಧ್ಯನಾ? ಇದೇ ಥರ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಆದಮೇಲೆ ನಮ್ಮ RBIಗೆ ಕೊನೆಗೆ ಕಣ್ಣು ಓಪನ್ ಆಗಿದೆ. ಇದಕ್ಕೆಲ್ಲ ಒಂದು ತಕ್ಕ ಗತಿ ಮಾಡಬೇಕು ಅಂತ ಇವಾಗ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದಿದ್ದಾರೆ. ಬ್ಯಾಂಕ್ಸ್ ವಿರುದ್ಧ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ ನೋಡ್ಕೊಂಡು ಬಂದುಬಿಡೋಣ. ಮೊದಲನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ಯಾವುದೇ ಕಾರಣಕ್ಕೂ 8 ಗಂಟೆ ಬೆಳಗ್ಗೆಗಿಂತ ಮುಂಚೆ ಕಾಲ್ ಮಾಡೋ ಹಾಗಿಲ್ಲ. ಹಾಗೆ ರಾತ್ರಿ 7 ಗಂಟೆ ಆದಮೇಲೂ ಕಾಲ್ ಮಾಡೋ ಹಾಗಿಲ್ಲ. ಏನಾದರೂ ಮಾಡಿದ್ರೆ ಕಾಲ್ ರೆಕಾರ್ಡ್ಸನ್ನು ಇಟ್ಕೊಂಡರಿ, ಮುಂದಕ್ಕೆ ಪ್ರೂಫ್ ಥರ ಬೇಕಾಗಬಹುದು. ನೆಕ್ಸ್ಟು, ಪಬ್ಲಿಕ್ ಹ್ಯುಮಿಲೇಷನ್ ಮಾಡೋಂಗಿಲ್ಲ, ಪಬ್ಲಿಕ್ಕಲ್ಲಿ ನಿಮ್ಮ ಮಾನ ಮರ್ಯಾದೆ ತೆಗಿಯೋಂಗಿಲ್ಲ. ಮೂರನೇದು, ಥ್ರೆಟ್ಸ್ ಹಾಕೋಂಗಿಲ್ಲ. ನಿಮ್ಮ ಕೈಕಾಲು ಮುರಿದಾಕ್ಬಿಡ್ತೀವಿ ಸಿಕ್ಕಿದ್ರೆ, ನೀವೇನಾದರೂ ಲೇಟಾಗಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿದ್ದೋಗ್ಬಿಡುತ್ತೆ, ನಿಮ್ಮನ್ನು ಜೈಲಿಗೆ ಹಾಕಿಸ್ಬಿಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕೋರ್ಟ್ ನೋಟಿಸ್ ಕಳಿಸಿದ್ದೀವಿ, ಹುಷಾರು ಅಂತ ಎಲ್ಲ ಹೇಳೋ ಹಾಗಿಲ್ಲ. ನಿಮ್ಮ ಮೇಲೆ ಸಂಸ್ಕೃತ ಪ್ರಯೋಗ ಮಾಡೋ ಹಾಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡೋ ಹಾಗಿಲ್ಲ. ಹಾಗೆಯೇ ನಿಮ್ಮ ಆಫೀಸಿಗೆ ಬಂದು, ನಿಮ್ಮ ಮನೆಗೆ ಬಂದು ಅಕ್ಕಪಕ್ಕದವ್ರ ಮುಂದೆ ಮಾನ ಮರ್ಯಾದೆ ತೆಗೆಯೋದು, ಬೈಯೋದು, ಇವನು ಫ್ರಾಡು ಅನ್ನೋದು, ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ನಿಮ್ಮನ್ನು ಏನಾದರೂ ಮೀಟ್ ಮಾಡಬೇಕಂದ್ರೆ ನಿಮಗೆ ಫೋನ್ ಮಾಡಿ 2 ಸರಿ ಇಂಟಿಮೇಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಪರ್ಮಿಷನ್ ತಗೊಂಡಾದಮೇಲೆ ಮಾತ್ರ ನಿಮ್ಮನ್ನು ಮೀಟ್ ಮಾಡೋಕ್ಕಾಗೋದು. ಗಾಡಿನ ಮಧ್ಯ ರೋಡಲ್ಲೆಲ್ಲ ತಡೆದು ಗಾಡಿ ಕಿತ್ಕೊಂಡು ನಿಮ್ಮನ್ನು ತಳ್ಳಿ ಗಾಡಿ ಕಿತ್ಕೊಂಡು ಹೋಗೋರು ಫಸ್ಟು. ಆದರೆ ಇವಾಗ ಆ ಥರ ಮಾಡುವಂತಿಲ್ಲ. ನೆಕ್ಸ್ಟು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು, ಇವನು ಫ್ರಾಡು, ಇವನು ನೀವು ಕಾಸು ಕೊಡಿಸ್ಬೇಕು, ಸಾಲ ತಗೊಂಡವನೇ, ಏನಾದರೂ ಕೊಡಿಸ್ಲಿಲ್ಲ ಅಂದರೆ ನಿಮ್ಮ ಮೇಲೂ ಕೇಸ್ ಹಾಕ್ತೀವಿ ಅಂತ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡುವಂತಿಲ್ಲ. ಹಾಗೆ ನಿಮ್ಮ ಫೋಟೋಸು, ವಿಡಿಯೋಸು, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಫೋಟೋನೆಲ್ಲ ಉಪಯೋಗಿಸ್ಕೊಂಡು ಪಬ್ಲಿಷ್ ಮಾಡೋದಿರ್ಬೋದು ಆನ್ಲೈನಲ್ಲಿ, ಅಥವಾ ಯಾವುದಾದ್ರೂ ಪಬ್ಲಿಕ್ ಪ್ಲೇಸಲ್ಲಿ ಪೋಸ್ಟ್ ಅಂಟಿಸಿ ಫ್ರಾಡು ಗೀಡು ಅಂತ ಏನಾದರೂ ಪ್ರಿಂಟ್ ಮಾಡಿಸಿದ್ರೆ ಇವರನ್ನೇ ಬೇಕಂದರೆ ನೀವು ಜೈಲಿಗೆ ಹಾಕಿಸ್ಬೋದು. ನೆಕ್ಸ್ಟು, ಯಾರ್ಯಾರೋ ಏಜೆಂಟ್ಗಳೆಲ್ಲ ಮನೆ ಹತ್ರ ಎಲ್ಲ ಬರ್ತಾ ಇರ್ತಾರೆ. ಆದರೆ ಇನ್ಮೇಲಿಂದ ನೀವು ಅವರನ್ನೇ ಕೇಳಬೇಕಾಗಿರೋ ಪ್ರಶ್ನೆ, ನಿಮ್ಮ ಎಂಪ್ಲಾಯಿ ID ನಂಬರ್ ತೋರಿಸಿ ದಯವಿಟ್ಟು, ಹಾಗೆ ಯಾವ ಕಂಪನಿ, ಯಾವ ರಿಕವರಿ ಏಜೆನ್ಸಿ ಕಂಪನಿಯಿಂದ ಬಂದಿದ್ದೀರಾ ಹೇಳಿ ಅಂತ ಕೇಳಬೇಕು. ಹಾಗೆಯೇ ಅವ್ರ ಹತ್ರ ಎಲ್ಲ ಪ್ರೂಫು ಇರಬೇಕು. ಇಲ್ಲ ಅಂದರೆ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪೊಲೀಸಿಗೊಂದು ಕಾಲ್ ಹೊಡೀರಿ. ನೆಕ್ಸ್ಟು, ಬ್ಯಾಂಕ್ ಅವರು ಯಾವ್ಯಾವ ಏಜೆನ್ಸಿನ ಹೈಯರ್ ಮಾಡ್ತವ್ರೆ ಅಂತ ಪೂರ್ತಿ ಲಿಸ್ಟನ್ನ ಅವ್ರ ವೆಬ್ಸೈಟಲ್ಲಿ ಹಾಕಲೇಬೇಕು. ಕೆನರಾ ಬ್ಯಾಂಕ್ ಕೂಡ ಹಾಕಿದೆ, ಅದ್ರ ಫೋಟೋನ ನಾವು ಸ್ಕ್ರೀನ್ ಮೇಲೆ ಒಂದು ಸರಿ ಹಾಕ್ತೀವಿ. ಗಾಡಿನ ರಿಕವರಿ ಏಜೆನ್ಸಿಗೆ ಕಳಿಸೋದಕ್ಕಿಂತ ಮುಂಚೆ, ಅಂದರೆ ನಿಮ್ಮ ಗಾಡಿನ ಕಿತ್ಕೊಂಡು ಹೋಗೋದಕ್ಕಿಂತ ಮುಂಚೆ, ನೀವೇನಾದರೂ 3 months EMIನ ಡಿಫಾಲ್ಟ್ ಮಾಡಿದರೆ ಮಾತ್ರ, ಕಡದೇ ಇದ್ದರೆ ಮಾತ್ರ ನಿಮ್ಮ ಗಾಡಿ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ. 1 ದಿನ ಲೇಟ್ ಆಗಿಬಿಡ್ತು, 1 ತಿಂಗಳು ಲೇಟ್ ಆಗಿಬಿಡ್ತು ಅಂತ ಎಲ್ಲ ಇನ್ಮೇಲಿಂದ ಕಿತ್ಕೊಂಡು ಹೋಗೋ ಹಾಗಿಲ್ಲ. ಇಷ್ಟೆಲ್ಲ ರೂಲ್ಸು RBI ಬ್ಯಾಂಕ್ಗಳ ಮೇಲೆ ಹಾಕಿದೆ. ಹಂಗಂದ್ರೂ ಕೂಡ ಇವರೇನಾದರೂ
ಇದೇ ಕೆಲಸಗಳು ಮಾಡ್ತಾ ಇದ್ರೆ ನಿಮ್ಮನ್ನು ಥ್ರೆಟನ್ ಮಾಡ್ತಾ ಇದ್ರೆ ಬೇಕಂದರೆ ನೀವೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಪ್ರೂಫ್ ಮಾಡ್ಕೊಂಡಿರಿ. ಇದೆಲ್ಲ ತಲೆನೋವು ಯಾರಿಗೂ ಬೇಕು ಪೊಲೀಸ್ ಸ್ಟೇಷನ್ಗೆ ಅಲಿಯೋದು ಅಂತ ಏನಾದರೂ ನಿಮಗನ್ಸಿದ್ರೆ RBI.org ಹೋಗಿ ಕಂಪ್ಲೇಂಟ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಅಗೇನ್ಸ್ಟ್ ಬ್ಯಾಂಕ್ಸ್ ಆ್ಯಂಡ್ NBFC ಆಪ್ಷನ್ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ಯಾಪ್ಚಾ ಕೇಳುತ್ತೆ, ಪಕ್ಕದಲ್ಲೇ ಕ್ಯಾಪ್ಚಾ ಇರುತ್ತೆ, ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರು, ಹೆಸರು, ಇಮೇಲ್ ID, ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ, ಕಂಪ್ಲೇಂಟ್ ಫಾರ್ಮು. ಅದರಲ್ಲಿ ಇವ್ರು ಏನೇನು ಕಷ್ಟ ಕೊಡ್ತಾವ್ರೆ ನಿಮಗೆ ಅಂತೆಲ್ಲ ಡೀಟೇಲ್ಸ್ ಹಾಕಿ, ಹಾಗೆ ಪ್ರೂಫ್ ಏನಾದರೂ ಇದೆಯಾ, ಕಾಲ್ ರೆಕಾರ್ಡಿಂಗು, ಫೋಟೋಸು, ವಿಡಿಯೋಸ್ ಏನಾದರೂ ಇದ್ದರೆ ಅಟ್ಯಾಚ್ ಮಾಡಿ ಕಳಿಸಿ. ಇವರು ಬ್ಯಾಂಕ್ಗಳ ಮೇಲೇ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತಾರೆ. ಕೊನೆಗೆ ಇವರು ಕಾಲ್ ಮಾಡ್ತಾರಲ್ಲ, ಪೊಲೀಸ್ನವ್ರು ಕಾಲ್ ಮಾಡ್ತಾವ್ರೆ, ಪಿಕ್ ಮಾಡಿ ಲಾಯರ್ ನೋಟಿಸು ಅಂತ ಎಲ್ಲ, ಅದೆಲ್ಲ ಫೇಕು ಕಣ್ರಿ. ಪೊಲೀಸ್ ಅವರೆಲ್ಲ ಇಂಥ ವಿಷಯಕ್ಕೆಲ್ಲ ತಲೆನೇ ಹಾಕಲ್ಲ. ಅವರು ರಾಜಿ ಮಾಡಿಸೋ ಅಧಿಕಾರನೂ ಅವ್ರ ಹತ್ರ ಇಲ್ಲ. ಇವರೇ ಬೇಕಂದರೆ ಆಫೀಸಲ್ಲಿ ಪಕ್ಕದ ಫ್ರೆಂಡ್ ಮೊಬೈಲ್ ಇಸ್ಕೊಂಡು ನಿಮಗೆ ಥ್ರೆಟನ್ ಮಾಡ್ತಾ ಇರ್ತಾರೆ. ಲಾಯರ್ ನೋಟಿಸು ಏನು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ. ಬಂದರೆ ಇಮೇಲಲ್ಲಿ ಡೈರೆಕ್ಟಾಗಿ ಬರಬೇಕು, ಅಥವಾ ಮನೆ ಪರ್ಮನೆಂಟ್ ಅಡ್ರೆಸ್ ಏನು ಕೊಟ್ಟಿರ್ತೀರಲ್ಲ ಅಲ್ಲಿಗೆ ಬಂದು ಡೋರುಗಂಡ್ಸ್ ಹೋಯ್ತಾರೆ ನೋಟಿಸ್ನ. ಕೊನೆಗೆ ಈ ಪುಡಿ ರೌಡಿಗಳಿಗೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.